ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಜೈಲಿನಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಸಾಮಾನ್ಯ ಕೈದಿಗೂ ಸಿಗುವಂತಹ ಸೌಲಭ್ಯ ನಟ ದರ್ಶನ್ಗೆ ಸಿಗ್ತಾ ಇಲ್ವಾ? ನಟ ದರ್ಶನ್ಗೆ ಜೈಲಿನಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಿದ್ಯಾಕೆ ಜೈಲಾಧಿಕಾರಿಗಳು? ಬಳ್ಳಾರಿ ಜೈಲು ಬೇಡ ಅಂತ ಹೇಳಿ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಾಡಿದ್ರು. ಯಾಕೆ? ಇವತ್ತಿನ ವಾದ ಪ್ರತಿವಾದ ಯಾವ ರೀತಿಯಾಗಿತ್ತು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಹೇಗಿದ್ದ ಹೇಗಾದ ಎಂಬಂತಾಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪರಿಸ್ಥಿತಿ. ಚಾಲೆಂಜಿಂಗ್ ಸ್ಟಾರ್ನಿಂದ ಕೊಲೆ ಆರೋಪಿ ದರ್ಶನ್ ಆಗಿದ್ದಾರೆ. ಕಳೆದ ಬಾರಿ ಜೈಲಿನಲ್ಲಿ ಬಿಂದಾಸ್ ಫೋಟೋ ಹೊರಬಿದ್ದಿದ್ದಕ್ಕೆ ಈ ಬಾರಿ ಜೈಲಿನಲ್ಲೂ ನಟ್ಟು ಬೋಲ್ಟು ಟೈಟ್ ಆಗಿದ್ದು ದರ್ಶನ್ ಪರಪ್ಪನ ಅಗ್ರಹಾರದಲ್ಲೇ ವಿಲವಿಲ ಒದ್ದಾಡ್ತಾ ಇದ್ದಾರಂತೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ನಿದ್ದೆ ಬರ್ತಾ ಇಲ್ವಾ? ಹಾಸಿಗೆ ದಿಂಬು ಕೇಳಿದ ವಕೀಲರು ಕೋರ್ಟ್ನಲ್ಲಿ ಹೇಳಿದ್ದೇನು? ಸಾಮಾನ್ಯ ಕೈದಿಗೆ ಸಿಗಬೇಕಾದ ಸೌಲಭ್ಯವೂ ದರ್ಶನ್ಗೆ ಸಿಗ್ತಿಲ್ವಾ? ನಿದ್ದೆ ಬಂದಿಲ್ಲ, ನಂಗೆ ನಿದ್ದೆ ಬಂದಿಲ್ಲ, ಹಾಸಿಗೆ ದಿಂಬು ಇಲ್ಲ ಅಂತ ನಿದ್ದೆ ಬಂದಿಲ್ಲ ಅಂತ ಇದ್ದಾರಂತೆ ದರ್ಶನ್. ದರ್ಶನ್ಗೆ ಹಾಸಿಗೆ ದಿಂಬು ಕೊಡಿ ಅಂತ ಕೋರ್ಟ್ಗೆ ಬಂದಿರೋ ದರ್ಶನ್ ಪರ ವಕೀಲರೇ ಇದನ್ನ ಕೋರ್ಟ್ನಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ಸಾಮಾನ್ಯ ಕೈದಿಗೆ ಸಿಗಬೇಕಾದ ಸೌಲಭ್ಯಗಳೂ ಸಹ ಸಿಗ್ತಾ ಇಲ್ಲ ಅಂತ ದರ್ಶನ್ ವಕೀಲರು ಹೇಳಿದ್ದಾರೆ. ಎಸ್, ದರ್ಶನ್ ಕೋಟಿಗಳ ಒಡೆಯ, ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ. ಓಡಾಡೋಕೆ ಐಷಾರಾಮಿ ಕಾರುಗಳು, ಉಳಿದುಕೊಳ್ಳೋದಕ್ಕೆ ಅರಮನೆಯಂತಹ ಬಂಗಲೆ ಎಲ್ಲವೂ ಇತ್ತು. ಲೈಫ್ ಮಸ್ತ್ ಬಿಂದಾಸ್ ಆಗಿ ಹೋಗ್ತಾ ಇತ್ತು. ಆದರೆ ಒಂದು ಕೊಲೆ ಪ್ರಕರಣ ಎಲ್ಲವನ್ನ ಬದಲಾಯಿಸಿಬಿಡ್ತು. ಅವರ ಜೀವನವನ್ನೇ ಬರ್ಬಾದಾಗುವಂತೆ ಮಾಡಿಬಿಡ್ತು. ಜಾಮೀನು ಪಡೆದು ಇನ್ನೇನು ಎಲ್ಲ ಸರಿ ಹೋಯ್ತು ಅನ್ನೋವಷ್ಟರಲ್ಲೇ ಮತ್ತೆ ಪರಪ್ಪನ ಅಗ್ರಹಾರದ ಜೈಲು ಸೇರ್ಕೊಂಡಿದ್ದಾರೆ. ಅಲ್ಲಿ ಈ ಬಾರಿ ದರ್ಶನ್ ಪಡಬಾರದ ಕಷ್ಟಗಳನ್ನ ಪಡ್ತಾ ಇದ್ದಾರಂತೆ. ಎಲ್ಲವೂ ಸುಪ್ರೀಂ ಕೋರ್ಟ್ನ ವಾರ್ನಿಂಗ್ನ ಮಹಿಮೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರೂ ರಾಜನಂತೆ ಪೋಸ್ ಕೊಟ್ಟಿದ್ದ ದರ್ಶನ್ಗೆ ಈ ಬಾರಿ ಸಾಮಾನ್ಯ ಕೈದಿಯಂತೆ ಇರುವುದಕ್ಕೂ ಅವಕಾಶ ಸಿಗ್ತಾ ಇಲ್ಲ. ಡಿ ಗ್ಯಾಂಗ್ನ ಬೇಲ್ ರದ್ದು ಮಾಡಿದಾಗಲೇ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿತ್ತು. ಜೈಲಿನಲ್ಲಿ ಕಳೆದ ಬಾರಿ ಆದಂತೆ ಆದ್ರೆ ಜೈಲಾಧಿಕಾರಿಗಳು ಮಾತ್ರವಲ್ಲ, ಗೃಹ ಸಚಿವರ ವಿರುದ್ಧವೂ ಕ್ರಮ ಅಂತ ಎಚ್ಚರಿಸಿತ್ತು. ಹಾಗಾಗಿಯೇ ಈ ಬಾರಿ ದರ್ಶನ್ಗೆ ನಟ್ಟು ಬೋಲ್ಟು ಫುಲ್ ಟೈಟ್ ಆಗಿದೆಯಂತೆ. ಯಾವ ರೀತಿ ಅಂದ್ರೆ ದರ್ಶನ್ಗೆ ಊಟವನ್ನು ಕೊಡದೆ ಬಿಸಾಡ್ತಾ ಇದ್ದಾರಂತೆ. ಶೂ ಹಾಕ್ಕೊಂಡು ಓಡಾಡಿದ್ರೆ ಕಂಡೊಡನೆ ಶೂ ಬಿಚ್ಚಿಸ್ತಾ ಇದ್ದಾರಂತೆ. ಸರಿಯಾಗಿ ಹಾಸಿಗೆ ದಿಂಬನ್ನು ಕೊಡದೆ ಟಾರ್ಚರ್ ಕೊಡ್ತಾ ಇದ್ದಾರಂತೆ. ಹಾಗಾಗಿ ಜೈಲಿನಲ್ಲಿ ದರ್ಶನ್ಗೆ ನೆಮ್ಮದಿಯೇ ಇಲ್ಲದಂತಾಗಿದೆಯಂತೆ. ಈ ಹಿಂದೆ ಜೈಲಿನ ಗಾರ್ಡನ್ ಏರಿಯಾ ರೆಸ್ಟೋರೆಂಟ್ ರೀತಿ ಆಗೋಗಿತ್ತು. ಕೂರೋಕೆ ಚೈರು, ಕಾಫಿ ಮಗ್ ಹಿಡ್ಕೊಂಡು ಕೂತ್ಕೊಂಡು ಚರ್ಚೆ ಮಾಡೋಕೆ ಗ್ಯಾಂಗು, ಕೈಯಲ್ಲಿ ಸಿಗರೇಟು. ಅಬ್ಬಬ್ಬಾ, ಕೊಲೆ ಆರೋಪಿ ದರ್ಶನ್ನ ಈ ಒಂದು ಫೋಟೋ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಭಾರೀ ಚರ್ಚೆಯನ್ನ ಹುಟ್ಟು ಹಾಕಿತ್ತು. ಇಡೀ ದರ್ಶನ್ ಗ್ಯಾಂಗನ್ನ ಛಿದ್ರ ಮಾಡಿತ್ತು. ದರ್ಶನ್ಗೆ ಬಳ್ಳಾರಿ ಜೈಲಿನ ದರ್ಶನ ಮಾಡಿಸಿತ್ತು. ಆದ್ರೀಗ ಇಂತಹ ಮಿಸ್ಟೇಕ್ ರಿಪೀಟ್ ಆಗಬಾರ್ದು. ದರ್ಶನ್ ಜೈಲಿನಲ್ಲಿ ನಾರ್ಮಲ್ ಕೈದಿಯಂತೆ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ. ಹೀಗಾಗಿ ಜೈಲಲ್ಲಿ ಸಾಮಾನ್ಯ ಕೈದಿಗೆ ನೀಡೋ ಒಂದು ಚಾಪೆ, ಒಂದು ದಿಂಬು, ಒಂದು ಬೆಡ್ಶೀಟ್ ಅನ್ನ ಮಾತ್ರ ದರ್ಶನ್ಗೆ ನೀಡಲಾಗಿದೆ. ಚಳಿ ಅಂದ್ರೂ ಅಷ್ಟೇ, ಇನ್ನೊಂದು ಬೆಡ್ಶೀಟ್ ಕೊಡಿ ಸಾರ್ ಅಂತ ಜೈಲು ಸಿಬ್ಬಂದಿಯನ್ನ ಬೇಡಿಕೊಂಡ್ರೂ ಅಷ್ಟೇ ಕೊಡ್ತಿಲ್ಲ. ಹೀಗಾಗಿ ದರ್ಶನ್ ಕೋರ್ಟ್ ಮೆಟ್ಟಿಲು ಏರುವಂತಾಗಿತ್ತು. ಹೆಚ್ಚುವರಿಯಾಗಿ ದಿಂಬು ಹಾಗೂ ಹಾಸಿಗೆ ಬೇಕು ಅಂತ ಕೇಳಿದ್ರು. ತೆಳುವಾದ ಬ್ಲಾಂಕೆಟ್, ನಾರ್ಮಲ್ ಆಗಿರೋ ತಲೆದಿಂಬು ದರ್ಶನ್ಗೆ ಸಾಕಾಗುತ್ತಿಲ್ಲ. ಹೀಗಾಗಿ ಮಂದವಾಗಿರೋ ಸ್ವಲ್ಪ ಚೆನ್ನಾಗಿರೋ ದಿಂಬು ಕೊಡಿ ಅಂತ ದರ್ಶನ್ ಮನವಿ ಮಾಡುತ್ತಿದ್ದಾರೆ.
ಇದೇ ವಿಚಾರವಾಗಿ ಸೆಷನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಮನವಿನೂ ಮಾಡಿಕೊಂಡಿದ್ರು. ಮನೆಯ ಊಟಕ್ಕೂ ಕೂಡ ಅನುಮತಿ ಕೇಳುತ್ತಿದ್ದಾರೆ. ಕಡೆ ಪಕ್ಷ ಮನೆಯ ಊಟ ಇಲ್ಲದಿದ್ರೂ ಪರವಾಗಿಲ್ಲ, ದಪ್ಪನೆಯ ಬೆಡ್ಶೀಟ್ ಮತ್ತೊಂದು ದಿಂಬು ಕೊಡುವಂತೆ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ಕೇಳಿಕೊಂಡಿದ್ರು. ಇದರ ಬಗ್ಗೆಯೇ ಈಗ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆದಿದೆ. ಜೈಲಿನಲ್ಲಿ ದರ್ಶನ್ಗೆ ಯಾವ ಸೌಲಭ್ಯವೂ ಸಿಗ್ತಾ ಇಲ್ಲ. ಸಾಮಾನ್ಯ ಕೈದಿಗೆ ಸಿಗಬೇಕಾದ ಸೌಲಭ್ಯಗಳನ್ನೂ ಜೈಲಾಧಿಕಾರಿಗಳು ಕೊಡ್ತಾ ಇಲ್ಲ. ಸೌಲಭ್ಯ ನೀಡುವ ಬಗ್ಗೆ ಕೋರ್ಟ್ ಸೂಕ್ತ ನಿರ್ದೇಶನ ಕೊಡಬೇಕು. ಇನ್ನು ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಮಾಡಲು ಸೂಕ್ತ ಕಾರಣಗಳೂ ಇಲ್ಲ. ಬೆಂಗಳೂರಿನಿಂದ ಬಳ್ಳಾರಿಗೆ 310 ಕಿಲೋಮೀಟರ್ ಹೋಗಬೇಕು. ಪ್ರತಿದಿನ ಬಳ್ಳಾರಿಯಿಂದ ವಿಚಾರಣೆಗೆ ಬಂದು ಹೋಗಲು ಸಾಧ್ಯವಿಲ್ಲ. ಇನ್ನು ದರ್ಶನ್ ಅವರನ್ನ ಸ್ಮೋಕಿಂಗ್ ಮಾಡಿದ್ದಕ್ಕೆ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿತ್ತು. ಸ್ಮೋಕಿಂಗ್ ಮಾಡಲು ಜೈಲು ಮ್ಯಾನ್ಯುಯಲ್ನಲ್ಲಿ ಅವಕಾಶ ಇದೆ. ಹಾಗಾಗಿ ಈ ಕಾರಣದಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದು ಸರಿಯಲ್ಲ. ಬಳ್ಳಾರಿ ಜೈಲು ಬೇಡವೇ ಬೇಡ ಅಂತ ಬೆಂಗಳೂರಲ್ಲೇ ಇರಬೇಕು, ಹಾಗೆ ಒಂದಷ್ಟು ಸೌಲಭ್ಯ ಕೊಡಿಸಿ ಅಂತ ದರ್ಶನ್ ತಮ್ಮ ವಕೀಲರನ್ನ ಕೇಳ್ಕೊಂಡಿದ್ದಾರಂತೆ. ಅದರಂತೆ ಈಗ ದರ್ಶನ್ ಪರ ವಕೀಲರು ದರ್ಶನ್ ಜೈಲಿನಲ್ಲಿ ಪಡ್ತಾ ಇರುವ ಕಷ್ಟಗಳನ್ನೆಲ್ಲ ಕೋರ್ಟ್ಗೆ ಹೇಳಿದ್ದಾರೆ. ಅಲ್ಲದೆ ಬಳ್ಳಾರಿ ಜೈಲಿಗೆ ಯಾಕೆ ಬೇಡ ಅನ್ನೋದಕ್ಕೂ ಕಾರಣಗಳನ್ನು ಕೊಟ್ಟರು. ಆದರೆ ಇದಕ್ಕೆ ಪ್ರತಿಯಾಗಿ ಸರ್ಕಾರದ ಪರ ವಕೀಲರೂ ಸಹ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅಂತ ತಮ್ಮ ವಾದವನ್ನ ಮುಂದಿಟ್ಟರು. ದರ್ಶನ್ ಪರ ವಕೀಲರ ವಾದಕ್ಕೆ ಪ್ರತಿವಾದ ಮಾಡಿದ ಎಸ್ಪಿಪಿ, ಜೈಲಿನ ಮ್ಯಾನ್ಯುಯಲ್ ಶಿಕ್ಷಿತ ಅಪರಾಧಿಗಳಿಗೆ ಮಾತ್ರ ಅನ್ವಯವಾಗುತ್ತೆ. ಇನ್ನು ಪ್ರತಿ ವಿಚಾರಣೆಗೆ ದರ್ಶನ್ ಕೋರ್ಟ್ಗೆ ಬರುವ ಅವಶ್ಯಕತೆ ಇಲ್ಲ. ಅಗತ್ಯ ಇದ್ದಾಗ ಮಾತ್ರ ಆರೋಪಿಯನ್ನ ಕರೆತರಲಾಗುತ್ತೆ. ಹಾಗಾಗಿ ದರ್ಶನ್ ಬಳ್ಳಾರಿಯಲ್ಲಿ ಇದ್ರೂ ಯಾವುದೇ ಸಮಸ್ಯೆ ಇಲ್ಲ. ಆರೋಪಿ ತಮ್ಮ ಖರ್ಚಿನಲ್ಲಿ ಹಾಸಿಗೆ ದಿಂಬು ಪಡೆಯುವುದಕ್ಕೆ ಅವಕಾಶ ಇದೆ. ಆದರೆ ಅದಕ್ಕೆ ಕಾರಾಗೃಹದ ಇನ್ಸ್ಪೆಕ್ಟರ್ ಜನರಲ್ ಅನುಮತಿಸಬೇಕು. ಇನ್ನು ಈ ಅನುಮತಿಯನ್ನ ಎಲ್ಲರಿಗೂ ಕೊಡಬೇಕು ಅಂತ ನಿಯಮ ಇಲ್ಲ ಅಂತ ಎಸ್ಪಿಪಿ ವಾದಿಸಿದ್ದಾರೆ. ಹೀಗೆ ಹಾಸಿಗೆ ದಿಂಬು ಕೊಡಿ, ಪರಪ್ಪನ ಅಗ್ರಹಾರದಲ್ಲೇ ಇರಲು ಅವಕಾಶ ಕೊಡಿ ಅಂತ ದರ್ಶನ್ ಪರ ವಕೀಲರು ಹೇಳಿದ್ರೆ ಹಾಗೇನೂ ಇಲ್ಲ. ಹಾಸಿಗೆ ದಿಂಬು ತೆಗೆದುಕೊಳ್ಳಬಹುದು, ಜೈಲಾಧಿಕಾರಿ ಅನುಮತಿ ಕೊಡಬೇಕು. ಬಳ್ಳಾರಿ ಜೈಲಿನಲ್ಲಿದ್ರೂ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲದಕ್ಕೂ ಮ್ಯಾನ್ಯುಯಲ್ ಬಗ್ಗೆ ಮಾತಾಡೋರು ಬಳ್ಳಾರಿಗೆ ಹೋಗೋ ಬಗ್ಗೆಯೂ ಮ್ಯಾನ್ಯುಯಲ್ ನೋಡಿ ಮಾತಾಡಲಿ ಅಂತ ಹೇಳಿದ್ರು. ಇನ್ನು ಈ ಎಲ್ಲ ವಾದ ಪ್ರತಿವಾದಗಳನ್ನು ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ಬುಧವಾರ ಸಂಜೆ 4 ಗಂಟೆಗೆ ಮುಂದೂಡಿಕೆ ಮಾಡಿದೆ.